ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬುಧವಾರ ಫ್ರೆಂಡ್ಸ್, ಮಧ್ಯಾಹ್ನ ಟೈಮ್ ಬಂದು ಆಲ್ರೆಡಿ 3:30 ಆಗೈತೆ. ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಅಂತ ಅಂದರೆ, ಹಸ್ಬೆಂಡು ಬೆಳಗ್ಗೆ ನೆಂಟರು ಮನೆಗೆ ಹೋಗಿದ್ದಾರೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಬಂದಿಲ್ಲ. ಇನ್ನೂ ಹೋಗಿರೋದು ಮೈಸೂರು ಹತ್ರ ಹೋಗಿರೋದು, ಹಾಗಾಗಿ ಇನ್ನೂ ಬಂದಿಲ್ಲ. ಎಷ್ಟು ಗಂಟೆಗೆ ಬರ್ತಾರೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಇವಾಗ ಬಾವಿ ಲೈನ್ ಬಂದಿದೆಯಾ ಅಂತ ನೋಡೋಣ ಅಂತ ಬಂದೆ. ಇಲ್ಲ, ಕೊಟ್ಟಿದ್ರೆ ಏನೋ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗಿದ್ರು, ಆ ಸೈಡು ಲಾಸ್ಟಲ್ಲಿ ಸ್ವಲ್ಪ ಹೊತ್ತು ನೀರು ಬಿಡ ಅಂತ ಅಂದ್ಬಿಟ್ಟು ನಾನು ಬಂದಿರಲಿಲ್ಲ. ಏನಂತ ಅಂದರೆ ಫ್ರೆಂಡ್ಸ್, ಏನಂತ ಅಂದರೆ ನನ್ನ ಗಂಡನಿಗೆ ಎಲ್ಲರೂ ಹೋದರೆ ನಾನಂತೂ ಜ್ಞಾಪಕ ಬರಲ್ಲ. ಅದೇ ಕೆಲ್ಸಕ್ಕೆ ಹೋಗಲಿ ಫೋನ್ ಮಾಡ್ತಾನೇ ಇರ್ತಾರೆ. ಒಂದು 1 ಅವರ್ಗೊಂದ್ಸಲಿನಾದ್ರು ಫೋನ್ ಮಾಡ್ತಾನೆ ಇರ್ತಾರೆ ಕೆಲ್ಸಕ್ಕೆ ಹೋದರೆ. ಅದೇ ನೋಡಿ, ಎಲ್ಲರೂ ನೆಂಟರು ಮನೆಗೆ ಹೋದರೆ ನನಗೆ ಜ್ಞಾಪಕನೇ ಬರಲ್ಲ. ಹೋದಾಗ್ಲಿಂದ ಒಂದು ಫೋನು ಮಾಡಿಲ್ಲ ಅವ್ರು ನನಗೆ. ಬಂದಾಗ ವಿಚಾರಿಸ್ಕೊಳ್ತೀನಿ. ಇವತ್ತು ಬಂದಾಗ ವಿಚಾರಿಸ್ಕೋಬೇಕು ಫ್ರೆಂಡ್ಸ್, ಬಿಡಲ್ಲ ಇವತ್ತು. ಕೆಲ್ಸಕ್ಕೆ ಹೋದಾಗ ಮಾತ್ರ ಏನಂದರೆ ಫ್ರೆಂಡ್ಸ್, ಹಸುಗೆ ನೀರು ತೋರಿಸ್ತಾ, ಆಡಿಗೆ ನೀರು ತೋರಿಸ್ತಾ, ಆಡಿಗೆ ಮೇವು ಹಾಕ್ತಾ, ಹಸಿಗೆ ಹುಲ್ಲು ಹಾಕ್ತಾ, ಕೋಳಿಗಳು ಏನು ಮಾಡ್ತಿದ್ದಾವೆ, ನಮ್ಮ ಗೊಂಬೆ ಏನು ಮಾಡ್ತಿದ್ದಾಳೆ, ರಾಮ ಕೆಂದ ಏನು ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಕೇಳೋದಕ್ಕಾದ್ರು ಫೋನ್ ಮಾಡ್ತಾರೆ. ಎಲ್ಲರೂ ನೆಂಟರು ಮನೆಗೆ ಹೋದರೆ ನನಗೆ ಜ್ಞಾಪಕನೇ ಬರಲ್ಲ. ಬರಲಿ ಇವತ್ತು ಬಂದಾಗ ಐತೆ ಹಬ್ಬ. ಇವುಗಳು ಒಬ್ಬರು ಕಾಲು ಇಟ್ಕೊತಾರೆ. ಬಂದಾಗ ಐತೆ ಹಬ್ಬ. ಅಲ್ಲ ಕೆಂದ, ನೀನು ಎಷ್ಟಲ್ಲಿ ನಮ್ಮ ಕೆಂದನ ಗಳಿಗೂ ಫೋನ್ ಮಾಡಿ ವಿಚಾರಿಸ್ಕೊತಿರ್ತಾರೆ ಕೆಲ್ಸಕ್ಕೆ ಹೋದರೆ. ಆಮೇಲೆ ನಮ್ಮ ಗೊಂಬೆನೂ ಅಷ್ಟು ಇಲ್ಲೂ ಅಲ್ಲಿದ್ದಾಳೆ, ಕಾಣಿಸ್ತಾನೆ ಇಲ್ಲ ಅವಳು. ಅಲ್ಲಿದ್ದಾಳೆ ನೋಡಿ, ಗಳಿಗೂ ವಿಚಾರಿಸ್ಕೊತಾ ಇರ್ತಾರೆ. ಎಲ್ಲರೂ ನೆಂಟರು ಮನೆಗೆ ಹೋದರೆ ಹೆಂಡ್ರು ಜ್ಞಾಪಕ ಬರಲ್ಲ, ಯಾರು ಜ್ಞಾಪಕ ಬರಲ್ಲ. ಫ್ರೆಂಡ್ಸ್, ಏನಂತ ಅಂದರೆ ಟೈಮ್ ಬಂದು 4 ಗಂಟೆ ಆಗೈತೆ. ನಮ್ಮ ಹಸ್ಬೆಂಡು ಯಜಮಾನ್ರು ಇನ್ನೂ ಬಂದಿಲ್ಲ. ನಾನು ಏನಂತ ಅಂದರೆ ಬೆಳಗ್ಗೆ ಏನು ದೋಸೆ ಮಾಡಿದ್ದೆ, ಆಲೂಗೆಡ್ಡೆ ಪಲ್ಯ ಮಾಡಿ. ಇವಾಗ ಬರ್ತಾರೆ, ಏನಾದ್ರು ತೊಗೊಂಬರ್ತಾರಲ್ಲ ಸ್ನ್ಯಾಕ್ಸು, ಅದನ್ನೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಏನೋ ಮಧ್ಯಾಹ್ನಕ್ಕೆ ಏನು ಮಾಡ್ಕೊಳ್ಳೋದು ಬೇಡ, ಏನಾದ್ರು ತೊಗೊಂಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಇನ್ನೂ ಬಂದಿಲ್ಲ. 4 ಗಂಟೆ. ಇವಾಗ ನನಗೆ ಹೊಟ್ಟೆ ಹಸಿದೈತೆ. ಅದಕ್ಕೆ ಚಪಾತಿ, 1-2 ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಪಲ್ಯ ಇದೆ, ಆಲೂಗೆಡ್ಡೆ ಪಲ್ಯ ಇದೆ, ಅದಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಅವರು ನೆಚ್ಕೊಂಡ್ಬಿಟ್ರೆ ನಮ್ಮ ಮನೆಯವ್ರನ್ನ ಅಷ್ಟೇ ಮುಗೀತು. ಕ್ಲೀನ್ ಮಾಡಿದ್ದೆ, ಅಲ್ಲೇ ಬಂದು ಎಲ್ಲ ಗಲೀಜು ಮಾಡಿದೆ. ಇವಾಗ ಹೋಗಲ್ಲ ಅವರು. ನಡಿ ನಡಿ ನಡಿ. ಎಲ್ಲ ಕಸ ಗುಡಿಸಿ ಎಲ್ಲ ತೊಳೆದಿದೆ ಫ್ರೆಂಡ್ಸ್. ನೋಡಿ, ಮತ್ತೆ ಬಂದು ಎಲ್ಲ ಗಲೀಜು ಮಾಡಿಟ್ಟಾರ ನೋಡಿ. ಎಷ್ಟು ಸಲ ಕಸ ಗುಡ್ಸೋಣ ನಾನು. ಆಗಲೇ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಗುಡಿಸ್ಬಿಟ್ಟು ಹೋಗಿದ್ದೆ, ಎಲ್ಲ ನೀಟ್ ಮಾಡಿಬಿಟ್ಟು. ಅಯ್ಯೋ ಚಪಾತಿ ಸೀದಾ ಚಪಾತಿ ಮಾಡ್ಕೊಂಡಿದ್ದೆ. ಚಪಾತಿ ಅದರಲ್ಲೊಂದು ಹೊಟ್ಟೆ ಬಿಡ್ತು. ಪಲ್ಯ ಇದೆ, ಬೆಳಗ್ಗೆ ದೋಸೆಗೆ ಮಾಡಿದ್ದು. ಬನ್ನಿ ಫ್ರೆಂಡ್ಸ್, ಚಪಾತಿ ತಿನ್ನೋಣ. 4:15 ಈಗ ಚಪಾತಿ ಆಲೂಗೆಡ್ಡೆ ಪಲ್ಯ. 1 ಚಪಾತಿ ಹೊಟ್ಟೆ ಬಿಡ್ತು ನಾನು ಕೋಳಿಗಳು ಒಡ್ಸೋದಕ್ಕೆ ಹೋಗಿ. ನಾನು ಆವಾಗಲೇ ಏನಾದ್ರು ತಿನ್ಕೊಳ್ಳಿವೆ ಫ್ರೆಂಡ್ಸ್. ನಮ್ಮನೆಯವ್ರು ಬರ್ತಾರೆ, ಏನಾದ್ರು ತೊಗೊಂಬಿಟ್ಟು ಬರ್ತಾರೆ ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ಕಾಯ್ತಾ ಇದ್ದೆ. ಹೋಗ್ಬೇಕಾದ್ರೆ ಹೇಳಿ ಕಳ್ಸಿದ್ದು ನಾನು, ಏನಾದ್ರು ತಿಂಡಿ ತೊಗೊಂಬನ್ನಿ ಅಂತ ಅಂದ್ಬಿಟ್ಟು. ತರ್ತಾರೆ ಅಂತ ಅನ್ಕೊಂಡು ಕಾಯ್ಕೊಂಡಿದ್ದೆ. ಇವಾಗ ಚಪಾತಿ ತಿಂದು ಖಾಲಿ ಮಾಡಿ ಮತ್ತೆ ಸಿಗ್ತೀನಿ. ಏನೋ ತಂದಿದ್ದಾರೆ ಫ್ರೆಂಡ್ಸ್. ಒಂದು ಬಾಟಲ್ ನೀರೈತೆ. ಏನಿದು ತುಂಬಿಟ್ಟು. ಬರೀ ತುಂಬಿಟ್ಗಳೇ ಕಾಣಿಸ್ತಾ ಇದ್ದಾವೆ. ಬನ್ನಿ, ಬಂದ ತಕ್ಷಣವೇ ಅಲ್ಲಿ ಕರೆಂಟ್ ಬಂದಿದೆ ಅಂತ ಹೋಗಿದ್ದಾರೆ. ಇವಾಗ ಬಂದರು. ಟೈಮ್ ಬಂದು 5 ಗಂಟೆ ಫ್ರೆಂಡ್ಸ್. ಹಾಗೆ ಹೋಗೋಣ ನಾವು. ಬನ್ನಿ ಫ್ರೆಂಡ್ಸ್, ಈಗ ವಿಚಾರಿಸ್ಕೊತೀನಿ ಫೋನಿನ ವಿಷಯಕ್ಕೆ. ಬಂದು ಒಳಕ್ಕೂ ಬಂದಿಲ್ಲ,
ಕರೆಂಟ್ ಬಂದೈತೆ ಅಂತ ನಾನು ನೀರು ಆನ್ ಮಾಡಿರಲಿಲ್ಲ ಇವತ್ತು. ಕರೆಂಟ್ ನಾನು ನೋಡಿದಾಗ ಕರೆಂಟ್ ಇರಲಿಲ್ಲ. ಕರೆಂಟ್ ಐತೆ ಅಂತ ಈಗ ನೋಡಿದ್ರು. ಮೂಳೆ ಮುರಿತಾರೆ ಬಾಡಿ ಸಾರು ತಿಂದು ಬಂದ್ಬಿಟ್ಟು. ಏನಾ ಇವತ್ತು ನಿನ್ನ ಡ್ಯೂಟಿ, ನೀನು ರಜಾ ಹಾಕಿದೆಯಲ್ವಾ, ಇವತ್ತು ನಿನ್ನ ಡ್ಯೂಟಿ, ನನ್ನ ಡ್ಯೂಟಿ ಅಲ್ಲ. ಡೈಲಿ ಬಿಡ್ತಾ ಇರಲಿಲ್ವಾ? ನಡಿ ಯಾಕೆಂದ ನಡಿ. ಥೋ ನಡಿ ಅತ್ಲಾಗೆ. ನಾನು ತಿಂದು ಬಂದಿದ್ದೀನಾ? ನನ್ನನ್ನು ಮುಗಿಸ್ತಾವನೆ ಬಾಡಿ ಸಾರು ತಿಂದು ಬಂದಿದ್ದೀನಿ ಅಂತ. ಅಲ್ಲ ತಿಂಡಿ ತಗೊಂಬ ಅಂತ ಹೇಳಿದ್ದೀನಿ, ಏನು ತಿಂಡಿ ತಂದಿಲ್ಲ. ಅಲ್ಲಿ ಕೊಟ್ಟಿರ ಅವರು ಇವರು ಟೊಮಟೊ ಹೊತ್ಕೊಂಬಂದಿದ್ದೀಯ. ಏನಾರು ತಿಂಡಿ ತಂದಿದ್ದೀಯ ನೀನು? 300 ರೂಪಾಯಿ ಕೊಟ್ಟು ಸುಮ್ಮನೆ ವೇಸ್ಟ್ ಆಯ್ತು ನಿಂಗೆ. ಹೋಗಿ ಸುಮ್ಮನೆ. ಓಹೋ ಏನು ಈಗ ಸರಿ ಏನಾರು ತಗೊಂಬಂದಿದ್ಯಾ? ನನಗೆ ತಿಂಡಿಯಾ ತಗೊಂಬಂದಿದ್ಯಾ ಹೇಳು? ಏನಾರು ತಗೊಂಬಂದಿದ್ದೀನಪ್ಪ? ಏನು ಮಾಡಕ್ಕೆ? ನಂಗೆ ಬೇಡ, ನೀನೇ ತಿನ್ನು. ನಂಗೆ ಬೇಡ, ನೀನೇ ತಿನ್ನು. ಸರಿ ಆಯಿತು. ಹೋದಾಗ್ಲಿಂದ ನನಗೆ ಒಂದು ಫೋನ್ ಮಾಡಿದ್ಯಾ ನೀನು? ಕೆಲ್ಸಕ್ಕೆ ಹೋದ್ರೆ ಮಾತ್ರ 50 ಸಲ ಫೋನ್ ಮಾಡ್ತೀಯ. ಹೊಸ ಇದು ಮಾಡ್ದ, ಆಡಿದ್ದು ಮಾಡ್ದ, ಇದು ಬಂದ್ಯಾ? ಆ ಕೆಲ್ಸಕ್ಕೆ ಹೋದ್ರೆ ಮಾತ್ರ 8ಗೆ ಜ್ಞಾಪಕ ಆಗೋದು. ಎಲ್ಲರೂ ನೆಂಟ್ರ ಮನೆಗೆ ಹೋದ್ರೆ 8ಗೆ ಜ್ಞಾಪಕ ಆಗಲ್ಲ. ಹೇಳು, ನೆಂಟ್ರ ಮನೆಗೆ ಏನ್ರ ಜ್ಞಾಪಕ ಆಗಲ್ಲ. ಅವ್ನು ನಿನ್ನ ಸ್ಮೆಲ್ ಹೋಗೋವರೆಗೂ ಬಿಡಲ್ಲ, ನಿಮ್ಮ ಬಟ್ಟೆ ಬಿಚ್ಚಾಕೋವರೆಗೂ ಬಿಡಲ್ಲ ಅವರು. ಮೂಸ್ಮನೆ ಇರ್ತಾನೆ. ಹೇಳು, ಫೋನ್ ಯಾಕೆ ಮಾಡಲಿಲ್ಲ ನೀನು? ಯಾಕೆ ಫೋನ್ ಕಂಡರಿಗೆ ಫೋನ್ ಮಾಡ್ತೀಯ? ಎಂಡ್ರಿಗೆ ತಾನೇ ಫೋನ್ ಮಾಡೋದು. ಒಂದು ಫೋನ್ ಮಾಡೋಕ್ಕಾಗೋದು ನಿನಗೆ? ಮಾಡಿದ್ನಲ್ಲ ಯಾವಾಗ? ನಾನು 50 ಸಲ ಟ್ರೈ ಮಾಡಾದ್ಮೇಲೆ ಬರ್ಬೇಕಾದ್ರೆ ಅಲ್ಲ, ಒಂದು ಗೋಬಿ ತಂದಿಲ್ಲ, ಒಂದು ಪಾನಿಪುರಿ ತಂದಿಲ್ಲ. ಕೊಟ್ಟಿರೋ ಟೊಮಟೊ ಹೊತ್ಕೊಂಬಿಟ್ಟು ಬಂದಿದೆಯಲ್ಲ. ನಾನು ಹೋಗಿ ಏನೋ ತಂದಿದ್ಯಾ ಅಂತ ಹೇಳ್ಬಿಟ್ಟು ಏನು ಹೋಗಿ ಚೆಕ್ ಮಾಡಿದ್ದೆ. ಯಾವಾಗ ಸುಮ್ಮನೆ ಇವಾಗ ಕತ್ತೀನಂತೆ. ಅದಕ್ಕೆ ನೀರು ಬಿಡಬಾರ್ದು. ನೀರು ಬಿಡಲ್ಲ ನಾನು. ಡೈಲಿ ಏನಾದ್ರು ತಿಂಡಿ ತಂದು ಕೊಟ್ರೆ ಮಾತ್ರ ನೀರು ಬಿಡೋದಷ್ಟೇ. ಇಲ್ಲಾಂದರೆ ನೀರು ನಾವು ಬಿಡೋದಿಲ್ಲ. ಓಕೆನಾ? ಮಟನ್ ಸಾರು ತಿಂದು ಎಲ್ಲಕ್ಕೆ ಹಾಕೊಂಡು ನೋವೇ. ಇನ್ನೇ ನಾನು ತಿಂಡಿ ತಗೊಂಬಂದಿದ್ದೀಯಾ ಏನಾದರೂ? ಅದಕ್ಕೆ ತೂರ್ಲಿಲ್ಲ. ಡೈಲಿ ಬಿಡ್ತಿರ್ಲಿಲ್ವಾ? ಈ ಫೋನ್ ಎತ್ತಿದ್ರು ಬಿಡ್ತಿದ್ದೆ. ಎಷ್ಟು ಸಲ ಫೋನ್ ಮಾಡಿದ್ಯಾ ಹೋದಾಗ್ಲಿಂದ? ಫೋನ್ ಮಾಡಿ ನೀಟಾಗಿ ಮಾತಾಡಿದ್ರೆ ಬಿಡ್ತಾ ಇದ್ದೆ. ಒಂದು ಫೋನ್ ಮಾಡೋಕ್ಕಾಗಿಲ್ಲ. ನಿಮ್ಮ ಯೋಗ್ಯತೆಗೆ ನೀರು ಬೇರೆ ಬಿಡ್ಬೇಕಂತ. ಹೋಗಿ ಸುಮ್ಮನೆ ಚಾನ್ಸೇ ಇಲ್ಲ. ನಮ್ಮ ಕೆಂದ ನಾನು ಅಷ್ಟೇ ಹೋಯ್ತಾ ಇದ್ದೀವಿ. ಇರ್ಲಾಕೆಂದ ನಾನು ಬರ್ತೀನಿ ನಿಮ್ಮ ಜೊತೆ. ಇಲ್ಲ, ಅವನು ಯಾಕೋ ಹೋಯ್ತಾನೆ. ಬೇಡ ಹೋಗಿ ನೀನು ಅಂತ. ನಡೆವಾ. ಬಾಯ್. ಬರಲ್ಲ, ಮತ್ತೆ ನಾವು 6 ಗಂಟೆವರೆಗೂ ಇರುತ್ತೆ ಕರೆಂಟು. ಬಿಡು ನಡೆಯ ಒಂದು ಮಂದಾಗೆ ಟೀ ಹಿಡ್ಕೊಂಬರ್ಬೇಕಂತೆ. ನೋಡಿ ಫ್ರೆಂಡ್ಸ್, ತಿಂಡಿ ತೊಗೊಂಬ ಅಂತ ಹೇಳಿ ಕಳಿಸಿದ್ದೀನಿ. ತಿಂಡಿ ತೊಗೊಂಬನ್ನಿ ಅಂತ. ಏನೂ ತಿಂಡಿ ತಂದಿಲ್ಲ. ಅಲ್ಲಿ ಕೊಟ್ಟಿರೋ ತಂಬಿಟ್ಟು ನಾನು ತಂಬಿಟ್ಟು ತಿನ್ನೋದೇ ಇಲ್ಲ. ತಂಬಿಟ್ಟು ತಗೊಂಬಂದಾರೆ ಅಲ್ಲಿ ಕೊಟ್ಟಿರೋದು. ನಾನು ಚಪಾತಿ ಮಾಡ್ಕೊಳ್ದಲ್ಲೇ ಇವರು ಗೋಬಿ ತರ್ತಾರೆ, ಪಾನಿಪುರಿ ತರ್ತಾರೆ, ತಿನ್ನೋಕೆ ಏನಾದ್ರು ತರ್ತಾರೆ ಅಂತ ಕಾಯ್ಕೊಂಡು ಕುಂತಿದ್ರೆ ಹೊಟ್ಟೆ ಹಸಿಕೊಂಡಿರ್ಬೇಕಾಗಿತ್ತು. ನಾನು ಹೆಂಗೋ ಚಪಾತಿ ಮಾಡ್ಕೊಂಡಿರೋಣ ತಿಂದು. ಎಳಿ ಬಟ್ಟೆ ಹೇಳಿ. ಗೊಂಬೆ ಬಿಡ್ತೀನಿ ಹೋದೆ.
ಎಗ್ ರೈಸ ಏನಾದ್ರು ಮಾಡ್ತೀನಿ, ಸಾಂಬಾರಿಲ್ಲ. ಎಗ್ ರೈಸ್ನೇ ಮಾಡ್ತೀನಿ. ಟೀ 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 ನಂಗೆ ಅಣ್ಣಗೆ ಅಲ್ಲಿಂದ ಬಂದ ತಕ್ಷಣ ಟೀ ಕುಡಿಯೋಂಗಾಗೈತೆ ಫ್ರೆಂಡ್ಸ್. ಅಂದರೆ ಬಸ್ಸಲ್ಲಿ ಹೋಗಿದ್ರೆ, ಅಂದರೆ ಮೈಸೂರು ಹತ್ತತ್ರ ಇಲ್ಲಿಂದ ನಮ್ಮ ಬಸ್ಸಲ್ಲಿ ಹೋದರೆ ಮೈಸೂರಿಗೆ ಎಷ್ಟು ಗೊತ್ತಾ, 2.5 ಜರ್ನಿ ಬಸ್ಸಲ್ಲಿ. ಇವರು ಬೈಕಲ್ಲಿ ಹೋಗಿದ್ರು, ಹಾಗಾಗಿ ಸ್ವಲ್ಪ ಟಯರ್ಡ್ ಆಗಿರುತ್ತೆ ಪಾಪ. ಬಸ್ಸಲ್ಲಿ ಹೋದರೆ ಅಷ್ಟು ಟಯರ್ಡ್ ಅನಿಸಲ್ಲ, ಬೈಕಲ್ಲಿ ಹೋದರೆ ಫುಲ್ ಟಯರ್ಡ್ ಅನಿಸುತ್ತೆ. ಶಿವು ಟೀ ಹೆಣ್ಣು ನೋಡ್ಕೊಂಬಂದ. ಹೆಣ್ಣು ನೋಡ್ಕೊಂಬಂದ ಅಂದೆ. ನನಗೆ ನಿನಗೆ ಟೀ ಇಷ್ಟು ಕುಡಿಯೋಕ್ಕಾಗಲ್ಲ. ಎಣ್ಣೆ ಆದರೆ 2 ಲೋಟ ಬೇಕಾದ್ರೂ ಕುಡಿತೀಯ. ಇಷ್ಟೊಂದು ಇಟ್ಟಿದೀಯ ಅಂತೀಯ, ಎಣ್ಣೆ ಆದ್ರೆ 2 ಲೋಟ ಇದ್ರು ಕುಡ್ಕತೀಯ. ಬಿಡಪ್ಪ, ನಾನು ಇಲ್ಲೇ ಕುತ್ಕೊತೀನಿ, ಇಲ್ಲೇ ಕುತ್ಕೊಂಡು ಕುಡಿತೀನಿ. ಅಯ್ಯಪ್ಪ, ಕರೆಂಟ್ ಲೇಟಾಗಿ ಕೊಟ್ಟಾರೆ ಅನ್ಸುತ್ತೆ, ಅದಕ್ಕೆ ಇಷ್ಟೊತ್ತ ತೆಗ್ದಿಲ್ಲ. 3 ಇಲ್ಲ, ಬಂದು ನೋಡ್ಕೊಂಡು ಹೋಗಿದ್ದೀನಿ. 3 ಸಲ ಬಂದು ನೋಡ್ಕೊಂಡು ಹೋಗಿದ್ದೀನಿ. 2:15 ಒಂದ್ಸಲಿ, 3 ಗಂಟೆಗೆ ಒಂದ್ಸಲಿ ನೋಡ್ಕೊಂಡು ಹೋಗಿದ್ದೀನಿ. ಅಲ್ಲೇ ಕೂತ್ಕೋಬೇಕಾಗಿತ್ತಾ? 2 ಗಂಟೆ ಕೊಟ್ಟಿಲ್ಲ, 3 ಗಂಟೆ ಕೊಟ್ಟಾರೆ. ಒಂದೇ ನೀರು ಬಿಡ್ಲಿಲ್ಲ ಅಂದರೆ ಹಿಂಗೆ ಆಡ್ತೀಯಲ್ಲ. ಬನ್ನಿ ಫ್ರೆಂಡ್ಸ್, ಎಲ್ಲ ಟೀ ಕುಡಿಯೋಣ. ನೋಡಪ್ಪ, ಕರಿದಲ್ಲೇ ಕುಡಿತೀಯಲ್ಲಪ್ಪ ಎಲ್ಲರನ್ನೂ. ಏ ಈಗ ಹೋಗಿ ಬಿರಿಯಾನಿ, ಕೆಂದಗೊಂದು ಪ್ಲೇಟು, ನಂಗೊಂದು ಪ್ಲೇಟು, ನಿಂಗೊಂದು ಪ್ಲೇಟು, 3 ಪ್ಲೇಟ್ ಬಿರಿಯಾನಿ. ಗೊಂಬೆಗೆ ಮೀನು, ನಮಗೆ ಬಿರಿಯಾನಿ, ಕಬಾಬು. ನಮ್ಮ ಗೊಂಬೆಗೆ ಮೀನು, ಒಂದು ಜಿಲಾಬಿ ಮೀನು ಫ್ರೈ, ಅವಳಿಗೆ ಅಲ್ಲ ಕಬಾಬು. ಡೈಲಿ ಅದ್ಲಾಗ ನೀರು ಬಿಡ್ಕೊಂಡು ಇಲ್ಲೇ ಇರಪ್ಪ. ಬೇಗ ತೆಂಗಿ ಸೋಸಿ ದೊಡ್ಡವೈತವೆ, ಕಾಯಿ ಬೀಳ್ತವೆ. ಹೆಂಗ ಕಾಯಿ ಕೆಡಿಕೊಂಡು ಜೀವನ ಮಾಡ್ಬೋದು. ಹೊರಗಡೆ ಹೋಗಿ ಕೆಲಸ ಆಗಲ್ಲ. ಸಾಲದಾರ ಹುಡಿಕೊಂಬಂದಾಗ ತೆಂಗಿ ಸಸಿ ತೋರಿಸು. ನಮ್ಮ ತಂಗಿ ಸಸಿ ಕಾಯಿ ಬಿಟ್ಟ ಕೊಡ್ತೀನಿ ಇಂತವ. ನೋಡಿ, ತಂಗಿ ಸಸಿಗೆ ಡೈಲಿ ನೀರು ಬಿಡ್ಕೊಂಡಿದ್ದೀನಿ, ಕಾಯಿ ಬಿಟ್ಟ ಕೊಡ್ತೀನಿ ಇಂತವ. ಎರಡು ವರ್ಷ ವೆಯ್ಟ್ ಮಾಡಿ, ಕಾಯಿ ಬೀಳ್ತವೆ, ಕಾಯಿ ಬೀಳ್ದಾಗ ಕೊಡ್ತೀನಿ ಅಂತ. ಯಾರಿಗೆ? ನನಗೆ? ಯಾಕೆ? ವರದಕ್ಷಿಣೆ ಕೊಟ್ಟು ಮದುವೆ ಆಗಿರೋದು, ಆಯಿತಾ? ಕೇಳಿಸ್ತಾ? ಹಂಗಿರಲಿ ಭಯ.
ನನ್ನ ಮಗ ಬರ್ತಾನಲ್ಲ ಆಗ ನಿನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾನೆ. ನಾನು ಆಗ ಹೇಳ್ಕೊಡ್ತೀನಿ ಹೆಂಗಿರಿ ಇವು ಇದ್ರ ತಂಗಿಮರ್ದ ಮಟ್ಟ ದಡ್ಡ ಇರ್ತವೆ. ಮಗನೇ ನಿಮ್ಮ ಅಪ್ಪ ಹಿಂಗೆಲ್ಲ ಬೈತಿದ್ದೆ ಹಾಯ್ಕೊಂಡು ಹೋಗಿ ಓಡ್ಸಾಡ್ಕೊಂಡು ಚೆಚ್ಚು ಅಂತ ಹೇಳ್ಕೊಡ್ತೀನಿ. ಹಿಂಗೆ ಆಗ ಹಾಂ ನಿಮ್ಮ ಅಪ್ಪ ಹಿಂಗೆ ಬೈತಿದ್ದಾನನ್ನ ಅಂತವ. ನೋಡಿ ಫ್ರೆಂಡ್ಸ್, ಅಡುಗೆ ಮಾಡ್ಕೊಡ್ತೀನಿ ಇವತ್ತು ಅಂತ ಅಂದವರು ಹೆಂಗೆ ಮಲಗಿದ್ದಾರೆ ಅಂತ. ಇಲ್ಲೊಬ್ಳು ಓಯ್ ಗೊಂಬೆ ಎಬ್ಬಿಸಿ ಅಡುಗೆ ಮಾಡಿಕೊಡ್ಲಿ. ಇಬ್ಬರು ಆರಾಮಾಗಿ ಮಲಗಿದ್ದೀರಾ. ಟೈಮು 8 ಗಂಟೆ. ಓಯ್ ಶಿವು ಆಯ್ತಾ ಅಡುಗೆ ಮಾಡಿಕೊಡವ ನೋಡವ ಹೆಂಗೆ ಮಲಗಾರಂತ ಇಬ್ಬರು ತಗೊಂಬರ್ಬೇಕಂತೆ. ಇಲ್ಲಿಗೆ ನಿನಗೆ ಬೇಡವಾ ಲೆಗ್ ಪೀಸು, ಕಾಲು ಪೀಸು ಸಣ್ಣ ಸಣ್ಣವು? ನಾನು ತಿನ್ಬೇಕಾದ್ರೆ ಕೊಡಲ್ಲ ಆಮೇಲೆ ಗ್ಯಾರಂಟಿ. ಚಿಕನ್ ಕಬಾಬು ಫ್ರೆಂಡ್ಸ್ ಇವತ್ತು. ಅಲ್ಲಿ ಗೊಂಬೆ ಅಲ್ಲಿ ಇದು ಟೊಮ್ಟೊದ ಕವರ್ ಹೆಂಗೆ ಕೀಳ್ತಾಳೆ ಎಲ್ಲದಿಲ್ಲಿ. ಫ್ರೆಂಡ್ಸ್, ಬಿಸಿ ಬಿಸಿ ಎಗ್ ರೈಸು ಕಬಾಬು ರೆಡಿ ಆಯಿತು. ಇವಾಗ ಹಸ್ಬೆಂಡ್ಗೆ ತಗೊಂಡೋಗಿ ಕೊಡ್ತಾ ಇದ್ದೀನಿ. ಅವರಂತೂ ಕಣ್ಣೇ ಬಿಟ್ಟಿಲ್ಲ, ಒಂದು ನಿದ್ದೆ ಮಾಡಿ ಎದ್ದಿದ್ದಾರೆ. ಫ್ರೆಂಡ್ಸ್, ಇವತ್ತು ಗುರುವಾರ ಬೆಳಗ್ಗೆ ಮತ್ತೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನುಗ್ಗೆಕಾಯಿ ಇಲ್ಲೊಂದೈತೆ ಅಲ್ಲಿ ಅಲ್ಲೇ ಆ ಕಡೆ ಮೇಲವೆ ಅಲ್ಲಿ ಒಳಗಾಸಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆಕಾಯಿ ಕೆಡಿಸ್ಕೊಳ್ತಾ ಇದ್ದೆ. ಇವತ್ತು ಸಾಂಬಾರು ಮತ್ತು ಮುದ್ದೆ ರೈಸು ಬೆಳಗ್ಗೆನೇ. ಇವತ್ತು ನುಗ್ಗೆಕಾಯಿ ಇವು ದಪ್ಪ ಆಯ್ತಾ ಇದ್ದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತವೆ ಫ್ರೆಂಡ್ಸ್. ಎಳೆವಿದ್ರೆ ಸ್ವಲ್ಪ ಗ್ರೀನಾಗಿರ್ತವೆ. ಸ್ವಲ್ಪ ಬಲಿತಾ ಇದು ಒಂದು ಸ್ವಲ್ಪ ಏನದು ಬ್ರೌನ್ ಕಲರ್ ತಿರುಗುತ್ತೆ ನುಗ್ಗೆಕಾಯಿ. ಅದಕ್ಕೆ ಅಂಗಡಿಗಳಲ್ಲಿ ಜಾಸ್ತಿ ಇವನ್ನ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಗ್ರೀನ್ ಕಲರ್ ಆದರೆ ತೊಗೊಳೋದಕ್ಕೆ ಇಷ್ಟಪಡ್ತಾರೆ, ಕಲರ್ ಚೇಂಜ್ ಆಗಿದ್ದಾವೆ ಅಂತ ಅಂತಾರೆ. ಆದರೆ ನುಗ್ಗೆಕಾಯಿ ಮಾತ್ರ ಸೂಪರಾಗಿರ್ತವೆ, ಒಳಗಡೆ ಚೆನ್ನಾಗಿರ್ತವೆ, ಮೇಲ್ಗಡೆ ಸ್ವಲ್ಪ ಬ್ರೌನ್ ಕಲರ್ ಬಂದುಬಿಡ್ತವೆ ಫ್ರೆಂಡ್ಸ್. ಹಾಗೆಯೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ.
ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ ಫ್ರೆಂಡ್ಸ್. ನೀವು ಹೈಪ್ ಮಾಡೋದ್ರಿಂದ ನಮಗೆ ಒಂದೊಂದು ಪಾಯಿಂಟ್ ಸಿಗುತ್ತೆ, ಅದರಿಂದ ನಮ್ಮ ವಿಡಿಯೋನ ತುಂಬ ಜನಕ್ಕೆ ರೀಚ್ ಮಾಡ್ತಾರೆ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.